जय गुरु 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 महाराज ಏನಪ್ಪ ಶಿವಪ್ಪ ಇಷ್ಟು ದೂರ ಬಂದು ಆರಾಮದಿಲ್ಲ? ಊರಿ ಮಹಾರಾಜ ನಾವು ಆರಾಮದೀವ್ರಿ. ನೀವ್ರಿ? ನಾವು ಆರಾಮದು. ಏನು ಸಮಾಚಾರ? ನಿಮ್ಮ ಧೈರ್ಯದಿಂದ ನಮ್ಮೊಂದು ಗಂಡು ಮಗು ಹುಟ್ಟಿತ್ರಿ. ಹುಟ್ಟಿದ ಮಗು ಕಣ್ಣ ಬಿಡುವತ್ರಿ. 3-4 ದಿವಸ ಹತ್ರ ಅದ್ರ ಧ್ವನಿನ ಕೇಳಿಲ್ರಿ. ನಮಗೇನು ಮಾಡೋದು ಗೊತ್ತಾಗತ್ರಿ. ಅದಕ್ಕೆ ತಾವು ಬಂದು ಆಶೀರ್ವಾದ ಮಾಡ್ಬೇಕ್ರಿ. ಚಿಂತೆ ಮಾಡಬೇಡ ಶಿವಪ್ಪ, ಬಾವುರಾಯ ಕೃಷ್ಣ ನೋಡ್ಕೊತಾನ. ನಡಿ ಹೋಗುನು. ಊರಿ ಮಹಾರಾಜರ ಈ ಮಗು ಎಲ್ಲ ವಿಧದಾಗ ಎಲ್ಲರಿಂದಲೂ ಮನ್ನಣೆ ಪಡೆಯುವ ವಿಭೂತಿ ಪುರುಷ ಆಗ್ತಾನ. ಇವ 10ನೇ ಅವತಾರ ಮುಗಿಸಿ ಈಗ 11ನೇ ಅವತಾರ ಎತ್ತಾನ. ಮಾದೇವಪ್ಪ ಮಾದೇವಪ್ಪ ಮಾದೇವಪ್ಪ. ಶಿವಪ್ಪ ನೈಟ್ ಹೋಗಿ ಬರ್ತಾನ. ಆತ್ರಿ ಮಹಾರಾಜರ. ಮಾದೇವ ಏನ್ ತಿನ್ನಕತ್ತಿ? ಮಣ್ ತಿನ್ನಕತ್ತಿ? ಕರೆ ಹೇಳು, ಎಲ್ಲಿ ಬಾಯ್ ತೆಗಿ. ಮಹಾದೇವ ಇಲ್ಲಿ ದೇವ್ರ ಮುಂದ ಕುಂತ ನೋಡ್ರಿ. ನಿಮ್ಮ ಮಗ ಸಾಮಾನ್ಯನವಲ್ರಿ. ಕದಿಲ್ ಮಾಡಿದ ಮಹಾದೇವ ಮಣ್ ತಿನ್ನಕತ್ತಿದ್ದ. ಮಕ್ಕಳು ಮಣ್ ತಿಂತಾರೆ, ಇದ್ಯಾವ್ದೋ ವಿಷಯ? ಹಂಗಲ್ರಿ, ಬಾಯಿ ತೆರೆಸಿ ನೋಡ್ರ ಬ್ರಹ್ಮಾಂಡನೇ ಕಾಣಿಸ್ತು. ಅಯ್ಯೋ ಹುಚ್ಚಿ, ಅದು ನಿನ್ ಭ್ರಮೆ ನೋಡು. ಅವನೇನ್ ಶ್ರೀಕೃಷ್ಣ ಪರಮಾತ್ಮನ ಬ್ರಹ್ಮಾಂಡ ತೋರ್ಸಕ? ಅಯ್ಯೋ ಅವ್ವ ಅವ್ವ, ದೇವ್ರ ಎಲ್ಲಿರ್ತಾವ? ಕೈಲಾಸದೊಳಗಿರ್ತಾನ. ಅಲ್ಲವ್ವ, ಈ ಭೂಮಿ ಮೇಲೆ ಎಲ್ಲಿರ್ತಾನ? ಅವ ಸರ್ವಾಂತರ್ಯಾಮಿ, ಎಲ್ಲಾ ಕಡೆನೂ ಇರ್ತಾನ. ಎಲ್ಲಾ ಕಡೆ ಇರ್ತಾನ. ಕಡೆ ಅವ ಮನಿ ಅಂತ ಐತ್ರವ? ಐತಿ ಮಗನ. ಅವ ಬೋರಿಯಾಳದಾಗಿರ್ತಾನ. ಬೋರಿಯಾಳ ಅಂದ್ರ ಸ್ಮಶಾನ. जय गुरु 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 जय गुरु. ಜೀವ ಶಿವನಲ್ಲಿ ಐಕ್ಯ ಆಗಲಾಕ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗ ಹಿಡಿತೈತಿ. ಜೀವ ಪರಮಾತ್ಮನ ಸ್ಥಿತಿ ಸ್ಥಾಪನೆ ಮಾಡಕ ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥಗಳಿಂದಲೇ ಸಾಧಿಸ್ಬೇಕಾಗೈತಿ. ಅದಕ್ಕೆ ಧ್ಯಾನ ಒಂದ ಮಾರ್ಗ ಅಂತ ನಮ್ಮ ಬಾವುರಾಯರ ಹೇಳ್ಯಾರ. ಸಾಕಷ್ಟು ಮಂದಿ ಪಾದಯಾತ್ರೆ ಮಾಡ್ಕೊತ ಈ ಇಂಚಕೇರಿ ಕ್ಷೇತ್ರಕ್ಕೆ ಬಂದರಿ. ಆದ್ರೆ
ಒಂದು ಶ್ವಾಸ ಬಿಡದ ನಾಮಸ್ಮರಣೆ ಮಾಡ್ಬೇಕ. ಇಲ್ಲಿಗೆ ಯಾರಾದ್ರೂ ಬಂದಿದ್ರ ಅವ್ರು ಯಾವ್ದು ನಿಲ್ರಿ. ಮಹಾರಾಜರ, ಒಂದು ದಿವಸದ 21,600 ಶ್ವಾಸದೊಡನೆ ಓಂಕಾರ ಸ್ವರೂಪಿಯಾದ ಭಗವಂತನ ನಾಮಸ್ಮರಣೆ ಮಾಡುತ್ತಾ ತಮ್ಮ ಹತ್ರ ಬಂದೆ. ದೇವ್ರ ಸ್ಮರಣೆ ಮಾಡಿದಾರ ದೇವ್ರ ಆಗ್ತಾರ. ಮಾದೇವ, ಈಗ ನೀ ಗುರ್ಲಿಂಗ ಜಂಗಮ ಮಹಾರಾಜರ ಗದ್ವಿ ಹತ್ರ ಕುಂತ ಅಕ್ಕಂಡ ಧ್ಯಾನ ಮಾಡ. ಹಂಗ ಹೊಸ ಜಗತ್ತಿನ ಕಡೆ ಗಮನ ಕೊಡ. ಆಯ್ತು ಮಹಾರಾಜರ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಂಧುಗಳೇ, ಗಿರಿಶಾಶ್ರಮದ ವೀರರೇ, ನಮ್ಮ ಮುಂದಿನ ಪಯಣ ಗೋವಾ ಕಡೆ. ಯಾಕಂದ್ರ ಸ್ವತಂತ್ರ ಸಿಕ್ತು ಸಂತೋಷ. ಪರಂಗಿಯರು ದೇಶ ಬಿಟ್ಟರು, ಪೋರ್ಚುಗೀಸರು ಇನ್ನೂ ಗೋವಾ ಬಿಟ್ಟಿಲ್ಲ. ಅದ ನಮಗ ಸೇರಿದ್ದ, ಅದ ಭಾರತಕ್ಕೆ ಸೇರ್ಲೇಬೇಕ. ಗೋವಾ ವಿಮೋಚನೆಗಾಗಿ ಮರಾಠ ವೀರವಂತೆ ಮಾಜಾಬಾಯಿ ಎಲ್ಲರನ್ನು ಸೇರಿಸ್ಕೊಂಡ ಸಂಘರ್ಷಣೆ ಮಾಡ್ತಾನ ಇದ್ದಾಳ. ಅವರ್ತಿ ಹೋರಾಟನು ಮಾಡ್ತಾನ ಇದ್ದಾಳ. ಆಕೆಗೆ ನಾವು ಆ ಹೋರಾಟಕ್ಕೆ ಸಾಥ್ ಕೊಡ್ಲೇಬೇಕು. 12ನೇ ಶತಮಾನ ಬಸವಣ್ಣವ್ರು ಹೇಳಿದ ಮಾತ ನಮಗೆಲ್ಲ ಶಕ್ತಿ ಕೊಡ್ತೈತಿ. ನಾಳೆ ತಪ್ಪುದು ನಮಗ ಹಿಂದ ಬರ್ಲಿ. ಇದನ್ನ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡ್ಕೋಬೇಕ. ಗುರಿ ಮುಟ್ಟಬೇಕ, ಸಾಧಿಸ್ಬೇಕ. ಊರಪ್ಪ ಅಲ್ರಿ ನಡಿ ಹೋಗುನು. ಆತಪ್ಪ, ನಡಿ ಹೋಗೋಣ. बोलो भारत माता की, बोलो